के संयोग होते ही चंदन नेत्र के अंदर निम्न तिಳ್ಕೊಂಡು ಸರಿ ಬರ್ಕೋಬೇಕಲ್ಲಿ ಚಂದನಸೆ ಚಂದನದೊಡನೆ ನೇತ್ರಕ್ಕೆ ಸಂಯೋಗ ಹೋತೆ ಹಿ ಚಂದನದೊಡನೆ ನೇತ್ರದ ಸಂयोग ಆದಾಗಲೇ सुगंधी चंदनम इस रीति का चंदन गोचर चाक्षुष ज्ञान अनुभव सिद्ध है। ನೇತ್ರದು ಸಂಯೋಗದೊಡನೆ ಸಂಯೋಗ ಆಗಲೇನೆ ಏನಾಯಿತು ಆವಾಗಲೇ ನಮಗೇನು ಜ್ಞಾನ ಏನು ಸುಗಂಧಿ ಚಂದನಂ ಈ ರೀತಿಯಿಂದ ಚಂದನವನ್ನು ವೀಕ್ಷೀಕರಿಸುವಂಥ ಚಾಕ್ಷುಷ್ ಜ್ಞಾನ ಎಲ್ಲರಿಗೂ ಅನುಭವಿಸಿದ್ದದ ಇದು ಬರೀ ಚಂದನ ಸುಗಂಧಿ ಚಂದನಂ ಅಂತ ಎಲ್ಲರಿಗೂ ಲೋಕಕ್ಕದು ಅನುಭವಿಸಿದ್ದದ अनुभवसिद्ध है। याते चंदन वृत्ति सुगंध गुण से नेत्र का कोई संबंध साक्षात्कार हेतु मानना चाहिए ಒಪ್ಪಬೇಕಾಗುತ್ತದೆ। ಮ್ಯಾಲೇನು ಗ್ರಹಣಕ್ಕೆ ಯೋಗ್ಯ ಅಂತ ಹೇಳಿದೆವು, ಗ್ರಹಣಕ್ಕೆ ಯೋಗ್ಯ ಅಂತ ಹೇಳಿದೇವಲ್ಲ, ಅದರ ಸಲುವಾಗಿ ಈ ರೀತಿಯಿಂದ ಎಲ್ಲರಿಗೆ ಚಾಕ್ಷುಷ ಜ್ಞಾನ ಅನುಭವಿಸಿದ್ದರಾದ ಆದರೆ ಚಂದನದಲ್ಲಿರುವ ಸುಗಂಧ ಗುಣದೊಡನೆ ಸುಗಂಧ ಗುಣದೊಡನೆ ಏನ್ರಿ ನೇತ್ರದು ಯಾವುದಾದ್ರೂ ಸಂಬಂಧ ಪ್ರತ್ಯಕ್ಷದ ಕಾರಣ ಒಪ್ಪಲಿಕ್ಕೆ ಬೇಕು। ಪ್ರತ್ಯಕ್ಷ ಇಲ್ಲ, ಅದು ಪ್ರತ್ಯಕ್ಷ ಐತೆ ಅನ್ನೋದು ಗ್ರಹಣೇಂದ್ರಿಯ ಪ್ರತ್ಯಕ್ಷದ, ನೇತ್ರೇಂದ್ರಿಯ ಪ್ರತ್ಯಕ್ಷ ಇಲ್ಲ, ಪಣ ಪ್ರತ್ಯಕ್ಷಕ್ಕೆ ಕಾರಣ ಈಗ ನೇತ್ರವೃತ್ತಿ ಇದು ಆ ಗುಣದೊಡನೆ ಯಾವುದಾದ್ರೂ ಸಾಕ್ಷಾತ್ ಕಾರಣ ಒಪ್ಪಲಿಕ್ಕೇ ಬೇಕು। ತಾ और तो कोई संबंध नेत्र का सुगंध गुण से है नहीं। ನೇತ್ರದು ಸುಗಂಧ ಗುಣದೊಡನೆ ಮತ್ತು ಕೇವಲ ಒಂದು ಸಂಯೋಗ ಚಂದನ ವ್ಯಕ್ತಿ ಸಂಯೋಗ ಸಂಬಂಧ ಅಷ್ಟೇ ಇರ್ತದೆ, ಹೌದಿಲ್ಲ? ಆ ನೇತ್ರದು ಮತ್ತು ಬೇರೆ ಯಾವ ಸುಗಂಧ ಗುಣದೊಡನೆ ಇಲ್ಲವೇ ಇಲ್ಲ, ಕೇವಲ ನೇತ್ರ ಸಂಯುಕ್ತ ಸಮವಾಯ ಸಂಬಂಧ है। ಕೇವಲ ನೇತ್ರದ ಸಂಯುಕ್ತ ಸಮವಾಯ है ಅಂದರೆ ಸಂಬಂಧ है, ಸಂಬಂಧ है। परंतु सो ಆ ಸಂಬಂಧ ಪರಂತು ಸೊ ಅಂದ್ರೆ ಆ ಸಂಬಂಧ ಬರ್ಕೊಂಡ್ರಿಲ್ಲ ಅಲ್ಲಿ ಮ್ಯಾಲೆ ಸಮವಾಯ ಸಂಬಂಧ है, ಸಂಬಂಧ ಬರ್ಕೊಂಡ್ರೆ ಸೊ ಅಂದರೆ ಸಂಬಂಧ, संबंध गंध ज्ञान का जनक नहीं, गंध ज्ञान का जनक नहीं। और जाकू चंदन की सुगंधता ग्रहण से अनुभूत ನೋಡಿ ಈಗ ಒಂದು ಏನು ಹೇಳ್ತಾನೆ ಅನ್ವಯ ವ್ಯತಿರೇಕದಿಂದ, ಅನ್ವಯ ವ್ಯತಿರೇಕದಿಂದ ಹೇಳ್ತಾನೆ ಜಾಕು ಚಂದನ ಕಿ ಸುಗಂಧತಾ ಗ್ರಹಣ से ಅನುಭೂತ ಹೋವೆ। ಯಾರು ಮೊದಲು ಈ ಚಂದನದಲ್ಲಿ ಸುಗಂಧ ಐತಿ, ಚಂದನದಲ್ಲಿ ಸುಗಂಧ ಐತಿ ಅಂತ ಆ ಸುಗಂಧ ಗುಣದು ಪೂರ್ವ ಅನುಭವ ಮಾಡಿರಬೇಕು, ಪೂರ್ವ ಅನುಭವ ಮಾಡಿರಬೇಕು। ಯಾವ ರೀತಿ ಯಾವ ಪುರುಷ ಅಡುಗೆ ಮನೆ ಒಳಗೆ ಬೆಂಕಿ ಹೋಗಿ ಕೂಡ್ಕೊಂಡು ಇದ್ದು ನೋಡ್ಯಾನ, ಅನುಭವ ಮಾಡ್ಯಾನ ಅಂದ್ರೆ ಅಲ್ಲಿ ಹೋಗೋಣ ಹೊಗೆ ಕಾಣಿಸ್ಲಿಕ್ಕೈತದ ಕೆಳ ಬೆಂಕಿ ಅಂದ್ರೆ ಅಡುಗೆ ಮನೆ ಒಳಗೆ ಎರಡು ಕೂಡ್ಕೊಂಡು ಇದ್ದುದು ಅವನಿಗೆ ಮೊದಲು ಅವಿನಾಭಾವ ಜ್ಞಾನ ಇರಬೇಕು। ಹಂಗೆ ಚಂದನ ನೋಡಿಕೊಳ್ಳಿ ಅವನಿಗೆ ಚಂದನದಲ್ಲಿ ಸುಗಂಧದ ಗುಣ ಇದು ಅನುಭವ ಮಾಡ್ಯಾನ ಅವನಿಗೆ, ತಾಕೂ ಹೀ ಅವನಿಗೇನೆ चंदन का नेत्र से सुगंधी चंदनमय सा ज्ञान होवे है। ಅವನಿಗೆ ಚಂದನ का सुगंध से सुगंधी चंदन ಹಿಂಗೆ ಜ್ಞಾನ ಆಗ್ತದ, ಹಿಂದೆ ಹೇಳ್ಯಾರು ಸುಗಂಧಿ ಚಂದನಂ ಹಿಂಗೆ ಪ್ರತ್ಯಕ್ಷ ಜ್ಞಾನ ಆಗ್ತದೆ। पण ಪ್ರತ್ಯಕ್ಷ ಜ್ಞಾನ ಆಗಬೇಕಾದ್ರೆ ಸುಗಂಧರೇ ನೇತ್ರಕ ವಿಷಯ ಇಲ್ಲ, ಮತ್ತು ಅದ್ರ ಜೊತೆಗೆ ಯಾವುದೇ ಹೇಳಲಿಕ್ಕೆ ಬೇಕು, ಹೌದಿಲ್ಲ? ಮತ್ತು ಏನಾಯ್ತು ಸಂಯುಕ್ತ ಸಮಾಜ ಸಂಬಂಧ ಅದು, ಆದರೆ ಗಂಧ ಗುಣಕ್ಕೆ ಅದು ಜನಕ್ಕಿಲ್ಲ, ಗಂಧ ಗುಣಕ್ಕೆ ಜನಕ್ಕಿಲ್ಲ। ಆದ್ದರಿಂದ ಯಾವ ಪುರುಷರು ಪೂರ್ವ ಚಂದನದ ಸುಗಂಧತ ಗ್ರಹಣ ಇಂದ್ರಿಯಿಂದ, ಇದರಿಂದ ಅಲ್ಲ, ಗ್ರಹಣ ಇಂದ್ರಿಯ ಅಂದರೆ ಸುಗಂಧ ಅವ ಚಂದನದಲ್ಲಿ ಇದು ಸುಗಂಧದ ಅಂತ ಹಿಂಗೆ ಅನುಭವ ಮಾಡಿ ಇರುವನು। ತಾಕು ಹಿ ಚಂದನ ಕಾ ನೇತ್ರ ಸೇ ಸುಗಂಧಿ ಚಂದನಮಯ ಸಾ ಜ್ಞಾನ, ಅವನಿಗೇನೆ ತಿಳಿಗ ಅವನಿಗೇನೆ ಚಂದನದ ನೇತ್ರದಿಂದ ಸುಗಂಧಿ ಚಂದನ ಹಿಂಗೆ ಜ್ಞಾನ ಆಗುತ್ತದೆ, ಇದು ಅನ್ವಯ। ಆದರೂ ಅನ್ವಯ
जाको चंदन की सुगंधवत्ता ग्रहण से अनुभूत नहीं होवे ताको चंदन से नेत्र का संयोग हुए भी सुगंधी चंदनमय ऐसा ज्ञान होवे नहीं. इಲ್ಲಿಗೆ ಕಂಸ ಮಾಡ್ರಿ. ಇದು ವ್ಯತಿರೇಕ, ಅನ್ವಯ ವ್ಯತಿರೇಕದಿಂದ ಹೇಳ್ತಾನೆ ಈಗ. ತಿಳ್ತಿ ನಿಮ್ಗೆ? ಜಾಕು ಚಂದನಕಿ ಸುಗಂಧವತ್ತ ಗ್ರಹಣ ಸೆ ಅನುಭೂತ ನಹಿ, ಗ್ರಹಣ ಇಂದ್ರಿಯಿಂದ ಅವ ಅನುಭವ ಮಾಡೇ ಇಲ್ಲ. ತಿಳ್ತಿ ನಿಮ್ಗೆ? ಹಾಂ, ಮ್ಯಾಲಿನ ಐತಲ್ಲ ಅದಟ್ಟು ಅನ್ವಯ ऐसा ज्ञान होवे. परंतु जाको चंदन की सुगंधवत्ता ग्रहण से अनुभूत नहीं, ग्रहण से अनुभूत होवे सुगंधी चंदन में ऐसा ज्ञान होवे. ग्रहण से अनुभूत नहीं होवे चंदन से नेत्र का संयोग हुए भी, चंदन से ಹಾಂ ಆದರೂ ಕೂಡ ಸುಗಂಧಿ ಚಂದನಮ ಈ ಜ್ಞಾನ ಅವನಿಗೆ ಜ್ಞಾತ ಆಗುವುದಿಲ್ಲ. ಜ್ಞಾನ ಅಂದರೆ ಜ್ಞಾತ ಅವನಿಗೆ ಆಗುವುದಿಲ್ಲ. ಇಲ್ಲಿ ತನಕ ಕಂಸ ಮಾಡಿರಿ ಸ್ವಲ್ಪ, ಅಲ್ಲಿ ಈ ಕಂಸ ಮಾಡಿರಿ ಸ್ವಲ್ಪ ಅಲ್ಲಿ. ಈಸ ರೀತಿ ಸೆ ಈ ರೀತಿಯಿಂದ ಸುಗಂಧಿ ಚಂದನಂ ಯಾ ಪ್ರತ್ಯಕ್ಷತೆ पूर्व अनुभवजन्य सुगंध के संस्कार का ಈ ರೀತಿಯಿಂದ ಸುಗಂಧಿ ಚಂದನಂ या प्रत्यक्ष से पूर्व अनुभवजन्य सुगंध के संस्कार का अन्वय व्यतिरेक है. ಅದಕ್ಕೆ ಅನ್ವಯ ವ್ಯತಿರೇಕ ಮೇಲೆ ಬರ್ಕೋಬೇಕು. ತಿಳ್ರಿ? ಈ ರೀತಿಯಿಂದ ಸುಗಂಧಿ ಚಂದನಂ ಈ ಪ್ರತ್ಯಕ್ಷ ಜ್ಞಾನದಿಂದ ಪೂರ್ವ ಅನುಭವ ಮಾಡಲ್ಪಟ್ಟಂಥ ಅಥವಾ ಪೂರ್ವ ಅನುಭವದಿಂದ ಉತ್ಪನ್ನವಾಗಲ್ಪಟ್ಟಂಥ ಸುಗಂಧದ ಸಂಸ್ಕಾರದು ಅನ್ವಯ ವ್ಯತಿರೇಕ ಇರುತ್ತದೆ. ಅನ್ವಯ ವ್ಯತಿರೇಕ ಗ್ರಹಣದಿಂದ ಯಾವ ಅನುಭೂತಿ ಮಾಡ್ಯಾನ ಅವನಿಗೆ ಆ ಚಂದನದ ಪ್ರತ್ಯಕ್ಷ ಆಗ್ತದೆ, ಸುಗಂಧಿ ಚಂದನ ಮೇಲೆ ಜ್ಞಾನ ಆಗ್ತದೆ. ಯಾವ ಗ್ರಹಣದಿಂದ ಅನುಭೂತಿಯೇ ಮಾಡಿಲ್ಲ ಅವ ಜರ್ ಕದಾಚಿತ ನೋಡಿದ್ರು ಚಂದನದ ಜ್ಞಾನ ಆಗಿದ್ರು ಕೂಡ ಅವನಿಗೆ ಸುಗಂಧಿ ಚಂದನ ಮೇಲೆ ಜ್ಞಾನ ಆಗುತ್ತೆ ಈ ಅನ್ವಯ ವ್ಯತಿರೇಕದಿಂದ. ಇಲ್ಲಿ ತನಕ ಅವ ಅನ್ವಯ ವ್ಯತಿರೇಕ ಸುಗಂಧ ಗುಣಗಳು ನೇತ್ರಕ್ಕೆ ಪ್ರತ್ಯಕ್ಷ ಇಲ್ಲ. ಸುಗಂಧಿ ಚಂದನಮ ಒಂದೇ ಜ್ಞಾನ ಕೇಳ್ತಿದ್ದೀನಿ, ನೆನಪಿಟ್ಟು. ಸುಗಂಧಿ ಚಂದನ ಇದು ಒಂದೇ ಅದ ಜ್ಞಾನ, ಎರಡಿಲ್ಲ ಜ್ಞಾನ ಒಂದೇ ಅಂತ ಹೇಳ್ಕತ್ತೆ ನಾವು. ಆದ್ದರಿಂದ ಈ ಅನ್ವಯ ವ್ಯತಿರೇಕದಿಂದ ಅಂದ್ರೆ ಏನು ಸಿದ್ಧ ಆಯಿತು? ಅನ್ವಯ ವ್ಯತಿರೇಕದಿಂದ ಕಾರ್ಯಕಾರಣದಿಂದ ಅಂದ್ರೆ ಅನುಭೂತ ಕಾರಣ ಯಾವ್ದು ಅನುಭೂತ ಮಾಡಲಿಲ್ಲ, ಕಾರ್ಯ ಅನುಭೂತ ಮಾಡಲಿಲ್ಲ ಅಂತ ಸುಗಂಧಿ ಜ್ಞಾನ ಆಗಲ್ಲ, ಚಂದನದಾಗ ಆಗೋಲ್ಲ. ಯಾತೆ ಸುಗಂಧಿ ಚಂದನಂ ಯಾ ಚಾಕ್ಷುಷ ಜ್ಞಾನಕ ಸುಗಂಧ ಅನುಭವಜನ್ಯ ಸಂಸ್ಕಾರ ವ ಸುಗಂಧ ಸ್ಮೃತಿ ಹೇತು ಹೈ. ತಿಳ್ತೀರೀಗ? ಅನ್ವಯ ವ್ಯತಿರೇಕ ಆಯ್ತಲ್ಲ, ಆದ್ದರಿಂದ ಸುಗಂಧಿ ಚಂದನ ಈ ಚಾಕ್ಷುಷ ಜ್ಞಾನಕ್ಕೆ ಸುಗಂಧದ ಅನುಭವದಿಂದ ಉತ್ಪನ್ನವಾಗಲ್ಪಟ್ಟಂಥ ಸಂಸ್ಕಾರ, ಸುಗಂಧದ ಅನುಭವ ಮಾಡಲ್ಪಟ್ಟಂಥ ಸಂಸ್ಕಾರ ಅಥವಾ ಸುಗಂಧದ ಸ್ಮೃತಿ. ಎಲ್ಲೆಲ್ಲಿ ಈಗ ಮುಗಿತನಕ ಸಂಸ್ಕಾರ ಸ್ಮೃತಿ ಎರಡೇನು ಬರ್ತಾವಲ್ಲ, ಅದಕ್ಕೆ ಸಂಸ್ಕಾರ ಬರ್ತಪ್ಪ ಅಂದ್ರೆ ಆ ಧರ್ಮರಾಜ ದುರೇಂದ್ರ ಸಂಸ್ಕಾರ ಒಪ್ಪಾರ, ಸ್ಮೃತಿ ಒಪ್ಪಿಲ್ಲ. ವೇದಾಂತಿಗಳು ಸ್ಮೃತಿ ಒಪ್ಪಾರ, ಅದಕ್ಕೆ ಎರಡೂ ಕೊಡ್ತಾರೆ ಅವರು. ಮತ್ತು ಇದು ಹಿಂಗೆ ನೀವು ಒಪ್ಪೋದು ಅಟಳ, ಹಿಂಗೆ ನೀವು ಒಪ್ಪಬೇಕೇ, ಸಿದ್ಧಾಯಿತು ನಿಶ್ಚಯ. ಜೋ ಸುಗಂಧ ಸಂಸ್ಕಾರಕ್ಕೂ ಅಥವಾ ಸ್ಮೃತಿಗೂ ಯಾವುದೇ ತೋರಿ ಅಥವಾ ಸುಗಂಧ ಸಂಸ್ಕಾರಕ್ಕೂ ಅಥವಾ ಸ್ಮೃತಿಗೂ ಸುಗಂಧ ಪ್ರತ್ಯಕ್ಷಕ್ಕೆ ಸ್ವತಂತ್ರ ಕಾರಣತಾ ಕಹೇತೋ. ನೋಡಿರಿ, ಈ ಎರಡು ಹೇಳಕತ್ತ, ಒಂದು ನೇತೇಂದ್ರಿಯ ಬರೀ ಒಂದು ಸ್ಮೃತಿ, ಎರಡು ಹೇಳ್ಯಾರ. ಸ್ಮೃತಿ ಹೋವೇ ಅಲೌಕಿಕದಿಂದ ಏನಾಗ್ತದ? ಸ್ಮೃತಿ ಆಗ್ತದೆ. ಲೌಕಿಕದಿಂದ ಚಂದನದ ಪ್ರತ್ಯಕ್ಷ, ಲೌಕಿಕ ನೇತ್ರದಿಂದ ಚಂದನದ ಪ್ರತ್ಯಕ್ಷ, ಅಲೌಕಿಕದಿಂದ ಸುಗಂಧದ ಸ್ಮೃತಿ. ಈ ಅನ್ವಯ ವ್ಯತಿರೇಕದಿಂದಲೇ ಹಿಂಗೆ ಜ್ಞಾನ ಆಗ್ತದೆ. ಈಗೇನಂತಾರ ಕಿ ಸುಗಂಧ ಅಥವಾ ಸಂಸ್ಕಾರ, ಇದು ಸಂಸ್ಕಾರ ಅಥವಾ ಸುಗಂಧದ ಸ್ಮೃತಿ ಹಿಂಗೆ ಒಪ್ಪಲಿಕ್ಕೆ. ಇದಕ್ಕೆ ಚಾಕ್ಷುಷ್ ಜ್ಞಾನದ
ಸುಗಂಧ ಅನುಭವದಿಂದ ಉತ್ಪನ್ನಗೊಳ್ಪಟ್ಟಂತಹ ಸಂಸ್ಕಾರ ಅಥವಾ ಸುಗಂಧ ಸ್ಮೃತಿ ಇದು ಒಪ್ಪಬೇಕೆ. ಇದು ಅಟಳದು. ಈಗ ಏನು ಹೇಳ್ತಾರೆ, ಒಂದೊಂದು ಹೇಳ್ತಾರೆ. ಜೋ ಸುಗಂಧ ಸಂಸ್ಕಾರಕ್ಕೂ ಅಥವಾ ಸ್ಮೃತಿಗೂ सुगंध प्रत्यक्ष की स्वतंत्र कारणता कहे तो ಯಾನ ನಿಮ್ಗೆ ಗೊತ್ತಾಯ್ತೇನು? ಸುಗಂಧ ಸಂಸ್ಕಾರ, ಸುಗಂಧ ಇದು ಒಂದು ವಿಷಯ ಅದ. ಈ ಸುಗಂಧ ಸಂಸ್ಕಾರ ಅನ್ರಿ ಅಥವಾ ಸ್ಮೃತಿಯರೇ ಅನ್ರಿ, ಅದು ಪ್ರತ್ಯಕ್ಷಕ್ಕೆ ಕಾರಣ. ಪ್ರತ್ಯಕ್ಷ ಕಾರಣ ಅಂದ್ರೆ ಏನು? ಇಂದ್ರಿಯ ವಿನ ಕೇವಲ ಸ್ಮೃತಿನೇ ಸಾಕ್ಷಾಂತಕ್ಕೆ ಕಾರಣ. ಇಂದ್ರಿಯ ಇರಲಾರ್ದೇನೆ, ಇಂದ್ರಿಯದು ಸಂಬಂಧ ಇರಲಾರ್ದೇನೆ ಡೈರೆಕ್ಟ್ ಅಥವಾ ಸಾಕ್ಷಾಂತ ಸ್ಮೃತಿ ಅರೆ ಅಂದರೆ ಸಂಸ್ಕಾರ ರೀ. ಆ ಸುಗಂಧ ಪ್ರತ್ಯಕ್ಷಕ್ಕೆ ಕಾರಣ. ಹಿಂಗೆ ಒಪ್ಪಿದರೆ ಸ್ವಲ್ಪ ಅಲ್ಲಿದಲ್ಲೇ ಸಾವಕಾಶ ನೆನಪಿಟ್ಕೊತ ಹೋದ್ರೆ ನಿಮ್ಗೆ ತಿಳಿತಾವೆ. ಇಲ್ಲಕಂದ್ರೆ ಓಡ್ಲಕತ್ತೀರಿ ಅಂದ್ರೆ ಅದು ಹೋಗ್ತದ. ಕಹೇತು ಸುಗಂಧ अंश में वह ज्ञान चाक्षुष नहीं, सुगंध अंश में नहीं होवेगा. हाँ, ಇಲ್ಲಿ ನಿಲ್ಲಬೇಕು. ಹೋವೇಗ नहीं ಹೋವೇगा. ಸ್ಮೃತಿ ಜ್ಞಾನ ನೇತೀಂದ್ರಿಯಿಂದ ಪರೋಕ್ಷಿರ್ತದ, ಇದು ಆಗಲ್ಲ. ಸ್ಮೃತಿ ಜ್ಞಾನ ಯಾವಾಗಲೂ ಪರೋಕ್ಷ, ನೇತೀಂದ್ರಿಯಿಂದ ಪ್ರತ್ಯಕ್ಷ ಆಗ್ತದೆ. ಅಂದರೆ ಇದು ನೇತಿನಿಂದ ಆಗಲಿಲ್ಲ. ಕೇವಲ ಡೈರೆಕ್ಟ್ ಸುಗಂಧ ಅಂಶದಲ್ಲಿ ನೀವು ಸ್ಮೃತಿಯರೇ ಸಂಸ್ಕಾರರೇ, ಸುಗಂಧ ಸಂಸ್ಕಾರರೇ, ನೇತ್ರ ಇಂದ್ರಿಯದ ಸಂಬಂಧ ಇಲ್ಲದೇನೆ, ಏನ್ರಿ ನೇತ್ರ ಸಂಬಂಧ ಇಲ್ಲದೇನೆ ಸ್ವತಂತ್ರವೇ ಕಾರಣತ ಅಂತ ಹೇಳಿದರೆ, ಅಂದರೆ ನೇತ್ರದಿಂದ ಅದು ಆಗಲಿಲ್ಲ. ನಿಮಗೆ ಈಗ ಸುಗಂಧ ಅಂಶಮೇ, ಸುಗಂಧ ಅಂಶದಲ್ಲಿ ಚಂದನಾಂಶದಲ್ಲಿಲ್ಲ, ಬರೀ ಸುಗಂಧದಲ್ಲಿ ನಡೆದಿದ್ದು. सुगंध अंश में वो ज्ञान चाक्षुष नहीं होगा. सुगंधी चंदनम एक ही ज्ञान है, अंदर एक ही ज्ञान है, परंतु सुगंध अंश में वो ज्ञान चाक्षुष नहीं होगा. अगर चाक्षुष प्रत्यक्ष आगोदिल्लದು ठीक. परंतु सुगंधी चंदनम ये ज्ञान सुगंध अंश में भी चंदनत्व की न्यायी चाक्षुषी अनुभव सिद्ध है. अनुभव सिद्ध है. नोड़ी होवेगा. सुगंध अंश में वह ज्ञान चाक्षुष नहीं होवेगा. हाँ, केवल स्मृति ಅಥವಾ ಸಂಸ್ಕಾರ ಕಾರಣ ಸ್ವತಂತ್ರ ಕಾರಣ ಹೇಳಿದ್ರೆ ಅದು ಚಾಕ್ಷುಷ ಜ್ಞಾನ ಆಗೋದಿಲ್ಲ. ಆದರೂ सुगंधी चंदनम यह ज्ञान सुगंध अंश में भी जैसा चंदन अंश में तैसा चंदन अंश में भी चंदनत्व की नहीं चाक्षुषी अनुभव सिद्ध है. चाक्षुषी अनुभव सिद्ध है. सुगंधी चंदनम ಅಂತ ಜ್ಞಾನ ಅಂದಾನಿಲ್ಲ, ಅನುಭವ ಯಾತೆ ತಾ ಜ್ಞಾನಿಕೆ ಹೇತು. ಅಂದರೆ ಸುಗಂಧಿ ಚಂದನಂ ಈ ಜ್ಞಾನಕ್ಕೆ ಕಾರಣ. ತಾ ಜ್ಞಾನಕ್ಕೆ अंदर सुगंधी चंदनम या ज्ञान के का हेतु कारण संस्कारं को व स्मृति को नेत्र का संबंध मानना चाहिए. ಸ್ಮೃತಿಗರಾಗಲಿ ಸಂಸ್ಕಾರಕರೇ ಆಗಲಿ ನೇತ್ರದ ಸಂಬಂಧ ಒಪ್ಪಲಿಕೆನೇ ಬೇಕಾಗುತ್ತದೆ. ಒಪ್ಪಲಿಕೆನೇ. ಯಾಕಂದ್ರೆ ಸುಗಂಧಿ ಚಂದನ ಒಂದೇ ಜ್ಞಾನ ಮಾನना चाहिए. जो नेत्र का संबंध माने तो, ಈಗ ಒಂದು ವೇಳೆ ನೇತ್ರ ಸಂಬಂಧ ನೀವು मानना चाहिए ना. ಒಂದು ವೇಳೆ ನೇತ್ರ ಸಂಬಂಧ ಒಪ್ಪಿದಾದರೆ नेत्र का संबंध माने तो सुगंध ज्ञान भी संस्कार व स्मृति रूप नेत्र के संबंध जन्य है. सुगंध ज्ञाननೂ ಕೂಡ संस्कार व स्मृति रूप नेत्र के संबंध जन्य है. ಸ್ಮೃತಿ ರೂಪ ಇವು ನೇತ್ರದಿಂದ ಸಂಬಂಧ ಉತ್ಪನ್ನ ಆಗುವುದಿರುತ್ತವೆ. ಹಿಂಗೆ ಸಿದ್ಧ ಆಗ್ತದೆ. ಹಾಂ, ಚಂದನಂತೆ ಹಿಂಗೆ ಸಿದ್ಧ ಆಗ್ತದೆ. ಇತರ ಯಾತೆ ಚಾಕ್ಷುಷ ಹೈ. ಆದ್ದರಿಂದ ಅದು ಸುಗಂಧಾಂಶ ಚಾಕ್ಷುಷ. ಅದಕ್ಕೆ ಚಾಕ್ಷುಷತ್ವ ಸಿದ್ಧ ಆಯಿತು. ಮುಂದೇಳನೇವರು ಯಾತೆ ಚಾಕ್ಷುಷ ಹೈ. ಯಾತೆ ಚಾಕ್ಷುಷ. ಚಾಕ್ಷುಷ ಅದಕ್ಕೆ ಚಾಕ್ಷುಷತ್ವ ಐತಿ ಅಂತ ಆಪೋಪ್ ಸಿದ್ಧ ಆಯಿತು. ಸುಗಂಧ ಔಷಧದಲ್ಲಿ ಕೂಡ ಚಾಕ್ಷುಷತ್ವ ಸಿದ್ಧ ಆಯಿತು. ಸಂಸ್ಕಾರ ವ ಸ್ಮೃತಿ. ಸಂಸ್ಕಾರ ವ ಸ್ಮೃತಿ. ಆ ಸ್ಮೃತಿ ಬಳಿ ಸ್ವಲ್ಪ ಇದು ಮಾಡಬೇಕು.
ಸ್ವಲ್ಪ विराम हां नेत्रयुक्त नेत्राशी नेत्राकडून होणारा निरूपित ಅಂದರೆ दाखवणारा निरूपित ಅಂದರೆ ತೋರಿಸ್ಕೊಡೋದು ಹಾಂ ನೇತ್ರ ಕಡೆಯಿಂದ ಆಗುವ ನೇತ್ರ ಕಡೆಯಿಂದ ತೋರಿಸ್ಕೊಡುವ ಸ್ಮೃತಿ ನೇತ್ರ ನಿರೂಪಿತ ಹೋವೆ ಆದರೂ ಸಂಸ್ಕಾರರಾಗಲಿ ಸ್ಮೃತಿಯರಾಗಲಿ ಅದು ನೇತ್ರ ನಿರೂಪಿತ ಹೋವೆ ತभी तो नेत्र का संबंध होवे ಹಾಂ ಚಾಕ್ಷುಷ ಹೇ ಅಂತ ಹೇಳಿದ್ರಿ ಖರೆ ಮ್ಯಾಲ ಚಾಕ್ಷುಷತ್ವ ಅದರಲ್ಲಿ ಆಪಾಪ ಸಿದ್ಧ ಆಯಿತು ಅಂತ ಹೇಳಿದ್ರಿಲ್ಲ पण ಸಂಸ್ಕಾರರಾಗಲಿ ಸ್ಮೃತಿ ಸಂಸ್ಕಾರ ಗುಣ ಪ್ರತ್ಯಕ್ಷ ಯೋಗಿಲ್ಲ ಸಂಸ್ಕಾರ ಗುಣ ಈ ನೇತ್ರೇಂದ್ರಿಗೆ ಪ್ರತ್ಯಕ್ಷ ಇಲ್ಲ ಮತ್ತು ಸ್ಮೃತಿ ಆಗಬೇಕಾದ್ರೆ ನೇತ್ರದಿಂದ ಆಗಲ್ಲ ಅದೊಂದು ಬುದ್ಧಿದಿಂದ ಒಂದು ಒಳಗೆ ಆಕಾರ ಆಗ್ತದೆ ವಸ್ತುದು ಅಂತಃಕರಣದಾಗ ಆ ವಸ್ತುದ ಆಕಾರ ಸಂಸ್ಕಾರದಿಂದ ಉತ್ಪನ್ನ ಒಳಗೊಂದು ಆಕಾರ पण ಪ್ರತ್ಯಕ್ಷ ಯೋಗ್ಯ ಇಲ್ಲ ಅದು ಅದಕ್ಕೆ ಅವ್ರೇನಂತಾನೆ संस्कार ಆಗಲಿ स्मृती ಅದು ನೇತ್ರ निरूपित होवे नेत्राकडून दाखविणारा ಇದು नेत्र निरूपित होय नेत्र निरूपित होवे हां तभी तो नेत्र का संबंध होवे ಆವಾಗನೇ ಅದು ನೇತ್ರ ಸಂಬಂಧ ಆಗ್ತದೆ ಆವಾಗಲೇ ನೇತ್ರ ಸಂಬಂಧ ಆಗ್ತದೆ ಹೇಗೆ ಅಂದರೆ ಘಟ ನಿರೂಪಿತ ಸಂಯೋಗ ಘಟಕ ಸಂಯೋಗ ಸಂಬಂಧ ಕೈ ಯಾವ ರೀತಿ ಘಟನ್ನು ತೋರಿಸಿಕೊಡುವ ಸಂಯೋಗ ಘಟದ ಸಂಬಂಧ ಸಂಯೋಗ ಸಂಬಂಧ ಹೇಳ್ತೇವೆ ಘಟವನ್ನು ತೋರಿಸಿಕೊಡುವ ಈ ಘಟದಿಂದ ನೇತ್ರ ಸಂಯೋಗ ಆಯ್ತಪ್ಪ ಅಂದ್ರೆ ಘಟ ತೋರಿಸಿಕೊಡುವ ಆತದ ಹಂಗೆ ಸಂಸ್ಕಾರ ಸ್ಮೃತಿ ಇಲ್ಲ ನೇತ್ರ ನಿರೂಪಿತ ಅಂತ ಹೇಳಬೇಕು ಆಪಾಪ ಸಿದ್ಧ ಆಯಿತು ಅಂತ ಹೇಳಿದ್ರಿ ಹಂಗೆ ನೇತ್ರ ನಿರೂಪಿತ ಆಯ್ತಾನೆ ಸಂಸ್ಕಾರ ಆಗಲಿ ಸ್ಮೃತಿ ಯಾರಾಗಲಿ ನೇತ್ರದ ನಿರೂಪಿತ ಆಯ್ತಾನೆ ಆವಾಗ ನೇತ್ರ ನಿರೂಪಿತ ಇದ್ದಿದ್ರೆ ಮಾತ್ರ ಅದು ಏನಾಗ್ತದೆ ಅಂತ ಕೇಳಿದರೆ ನೇತ್ರ ಸಂಬಂಧ ಆಗ್ತದೆ ನೇತ್ರ ಸಂಬಂಧ ಆಗ್ತದೆ ಹೆಂಗಂದ್ರೆ ಈ ಘಟ ನಿರೂಪಿತ ನೇತ್ರ ಕಡೆಯಿಂದ ಐತೇನೆ ಅದು ಐತಿಲ್ಲ ಹಂಗದೇನು ಸಂಸ್ಕಾರ ಸ್ಮೃತಿ ಇಲ್ಲ सावकाश लक्ष्य ठोकना तो नेत्र का संबंध होवे जैसे घट निरूपित संयोग का घटन तोरिಸಿಕೊಡುವ संयोग घटದ संयोग संबंध ಹೇಳ್ತೇವೆ ನಾವು व्यवहार दृष्टांत गुर्तೈತೆ हां पट निरूपित संयोग पट का संयोग संबंध कहिए है पटನ್ನು ನಿರೂಪಿತ ದಾಖಲಾರನ್ನು ತೋರಿಸ್ಕೊಡುವ ಪಟದ ಸಂಯೋಗ ಸಂಬಂಧ ಅಂತ ಹೇಳ್ತೇವೆ ಐತಿಲ್ಲ ಹಾಂ ಅಂದರೆ ಈಗ ಈ ರೀತಿ ಅಂದರೆ ಉಪಸಂಹಾರ ಆಗ್ತದೆ ತೈಸೆ ಹಾಂ ಈ ರೀತಿ ಇಟ್ಟೈತಿರಿ ತೈಸೆ ಅಂತ ಹಾಗೆ ಹೇಳ್ರಿ ಅಂದರೆ ಇವು ಇನ್ನೂ ಹೇಳೋರದಾರ ಅದರಂತೆ ಯಾವ ರೀತಿ ಮ್ಯಾಲ ಘಟ ನಿರೂಪಿತ ಪಟ ನಿರೂಪಿತ ಇವು ಎರಡು ಸಂಯೋಗ ಅದಾವ ನೇತ್ರಕ್ಕೆ ಹೌದಿಲ್ಲ ಅದರಂತೆ ಸುಗಂಧ ಗೋಚರ ಸ್ಮೃತಿ ಅವ್ರ ಸಂಸ್ಕಾರ ಭೀ ಸುಗಂಧನ ವಿಷೀಕರಿಸುವಂಥ ಸ್ಮೃತಿಯರಾಗಲಿ ಸಂಸ್ಕಾರ ಆಗಲಿ ನೇತ್ರ ನಿರೂಪಿತ ಹೋವೇತೋ ನೇತ್ರ ನಿರೂಪಿತ ಹೋವೇತೋ ಅಂದರೆ ನೇತ್ರದಿಂದ ಕೂಡಲ್ಪಟ್ಟಂಥ ನೇತ್ರದ್ವಾರ ನೇತ್ರದಿಂದ ಯುಕ್ತವಾದಂಥದ್ದು ಅಥವಾ ನೇತ್ರದ್ವಾರ ಆಗಿದ್ದಾದರೆ ನೇತ್ರಕ ಸಂಬಂಧ ಸಂಭವೇ ನೇತ್ರ ಸಂಬಂಧ ಸಂಭವೇ ಅಂದರೆ ಆಗುತ್ತದೆ ನೇತ್ರಕ ಸಂಬಂಧ ಸಂಭವೇ ನೇತ್ರ ನಿರೂಪಿತ ಹೋಯಿತು ನೇತ್ರಕ ಸಂಬಂಧ ಸಂಭವಿಸ್ತಿತ್ತು वो करी रहेगा ತಿಳಿ ತನಕ ನೇತ್ರ ಈಗ ಅನ್ಯಥಾ ಅಂದ್ರೆ ಏನು ನೇತ್ರ ನಿರೂಪಿತನ ಬಿಟ್ಟು ಅನ್ಯಥಾ ಅಂದರೆ ಇದು ಬಿಟ್ಟು ನೇತ್ರ ನಿರೂಪಿತ ಅಂತ ಹೇಳಿದಲ್ಲ ಅದು ಬಿಟ್ಟು नेत्र का संबंध सुगंध की स्मृति को व सुगंध के संस्कार को कहना संभव है नहीं
नेत्र निरूपित बिट्टरे नेत्र का संबंध सुगंध की स्मृति को व सुगंध के संस्कार ब्याडू कहना संभवे नहीं संभोषुदे इल्ला याते इस रीति से सो स्मृति नेत्र निरूपित है हाँ ಎರಡು ತೊಳಗು ಸೊ ಸಂಸ್ಕಾರ ಸ್ಮೃತಿ ಆದ್ದರಿಂದ ಈ ರೀತಿಯಿಂದ ಆ ಸಂಸ್ಕಾರ ಹಾಂ संस्कार को कहना अन्यथा नेत्र का संबंध संभव नहीं हाँ ಅಲ್ಲ ಈಗ ಅನ್ಯತಾ ಅಂದ್ರೆ ನೇತ್ರ ನಿರೂಪಿತ ಬಿಟ್ಟು ಹೇಳೋರು ಅದ ಸಂಭವೇ नहीं हाँ वो करी नेत्र का संबंध संभवೇ नहीं अदर प्रति नेत्र निरूपित ಬಿಟ್ಟು ಹೇಳ್ತಾನೆ ಈಗ ಹಾಂ ಮುಂದಿನ ನೇತ್ರ ನಿರೂಪಿತ ಅನ್ಯತಾ ಅಂದ್ರೆ ಈಗ ನೇತ್ರ ನಿರೂಪ ಬಿಟ್ಟು नेत्र का संबंध सुगंध की स्मृति को व सुगंध के संस्कार को कहना संभव नहीं संभविಸುವುದಿಲ್ಲ जितने निಮಗೆ ಈಗ हाँ संभव नहीं याते इस रीति से सो संस्कार स्मृति नेत्र निरूपित है नेत्र निरूपित है संस्कार स्मृति नेत्र निरूपित ಐತಿ ಅಂತ ಹಿಂಗೆ ಹೇಳಬೇಕಾಗ್ತದೆ ठीक संस्कार भी नेत्र निरूपित होवे तो ಈ ರೀತಿಯಿಂದ ಅದ್ರ ಈಗ ಮ್ಯಾಲ ಯಾವ ರೀತಿ ದೃಷ್ಟಾಂತ ಕೊಟ್ಟರಲ್ಲ ಘಟ ಪಟ ನೇತ್ರ ನಿರೂಪಿತ ಸಂಯೋಗ ಹೈ ಲೋಕದಲ್ಲಿ ಪ್ರಸಿದ್ಧಿದು ಅದರಂತೆ ಸುಗಂಧನ ವಿಷೀಕರಿಸುವಂಥ ಸ್ಮೃತಿ ಸಂಸ್ಕಾರನೂ ಕೂಡ ನೇತ್ರ ನಿರೂಪಿತ ಇದ್ದಿದ್ದರೆ ನೇತ್ರ ನಿರೂಪಿತಿದ್ರೆ ನೇತ್ರ ಸಂಭವಿಸ್ತಿತ್ತು ಹೆಂಗೆ ಘಟ ಸಂಭವಿಸ್ತದೋ ಪಟ ನಿರೂಪಿತ ಸಂಭವಿಸ್ತೋ ಹಂಗೆ ಸುಗಂಧನೂ ಸಂಭವಿಸ್ತಿತ್ತು ತಿಳ್ತಿಲ್ಲ ಸಂಭವ ಅದು पण नेत्र निरूपित ಬಿಟ್ಟರೆ ನೇತ್ರ ನಿರೂಪಿತ ಸೋಡುನು ನೇತ್ರ ನಿರೂಪಿತ ಹೇಳಿದವಲ್ಲ ಇದು ಸುಗಂಧಕ ಅದು ಬಿಟ್ಟು नेत्र का संबंध सुगंध के स्मृति को सुगंध के संस्कारों को कहना संभवे नहीं ಸಂಭವಿಸುವುದಿಲ್ಲ ನೇತ್ರ ನಿರೂಪಿತ ಬಿಟ್ಟರೆ ಹಾಂ ಆದ್ದರಿಂದ ಆ ಸಂಸ್ಕಾರ ಸ್ಮೃತಿ ನೇತ್ರ ನಿರೂಪಿತ है ಅಂತ इस प्रकार है ಇಲ್ಲಿ ತನಕ ಅವ್ರು ಕೌನ್ಸ ಮಾಡಬೇಕಾದ್ರೆ ಈಗ ಮುಗೀತು ಏನ್ರಿ ಇಲ್ಲಿ ತನಕ ಅದು ಮುಗೀತು ಎರಡು ತೋರಿಸು ನೇತ್ರ ನಿರೂಪಿತ ಮತ್ತು ಕೇವಲ ಡೈರೆಕ್ಟ್ ಸ್ಮೃತಿನೇ ಕಾರಣ ಅಂತ ಹೇಳಿದರು ಮೊದಲು ನೇತ್ರ ಸಂಬಂಧ ಹೇಳಿದರು ಪರಂತು ನೇತ್ರಿಂದಿರಲಿ ಕೇವಲ ಸ್ಮೃತಿ ಅಥವಾ ಸಂಸ್ಕಾರ ಸಾಕ್ಷಾಂತ ಕಾರಣ ಅಂತ ಹೇಳಿದ್ರು ಅದು ಸಂಭವಿಸುವುದಿಲ್ಲ ಸುಗಂಧ ಅಂಶದಲ್ಲಿ ಚಂದನ ಅಂಶದಲ್ಲಿ ಅದು ಚಂದನತ್ವದಂತೆ ಚಾಕ್ಷುಷಿ ಅನುಭವಿಸಿದ್ದ ಅದ ರೀತಿ ಮತ್ತು ಚಂದನ ಜ್ಞಾನಕ್ಕೆ ಸಂಸ್ಕಾರ ಸ್ಮೃತಿಗೆ ನೇತ್ರ ಸಂಬಂಧ ಒಪ್ಪಲಿಕ್ಕೇ ಬೇಕು ನೇತ್ರ ಸಂಬಂಧ ಒಪ್ಪಿದರೆ ಸುಗಂಧ ಜ್ಞಾನ ಸಂಸ್ಕಾರ ಸ್ಮೃತಿಗೆ ನೇತ್ರ ಸಂಬಂಧ ಜನ್ಯತೆ ಥರ ಸಿದ್ಧ ಆಯಿತು ಅದೇ ಚಾಕ್ಷುಷಿ ಇರುತ್ತದೆ ಸಂಸ್ಕಾರ ಸ್ಮೃತಿ ನೇತ್ರ ನಿರೂಪಿತ ಅಂದರೆ ದ್ವಾರ ಇದ್ದರೆ ನೇತ್ರ ಸಂಬಂಧಿತ್ತು ಹೆಂಗೆ ಘಟಪಟ ನಿರೂಪಿತ ಪರಂತು ಪಟ ನಿರೂಪಿತ ಅದರಂತೆ ಸುಗಂಧವನ್ನು ವಿಷೀಕರಿಸುವಂಥ ಸ್ಮೃತಿ ಸಂಸ್ಕಾರನೂ ಕೂಡ ನೇತ್ರ ದ್ವಾರ ಅಥವಾ ಯುಕ್ತ ಇದ್ದರೆ ನೇತ್ರ ಸಂಬಂಧ ಸಂಭವಿಸ ಇದು ಬಿಟ್ಟರೆ नेत्र संबंध सुगंध स्मृति सुगंध के संस्कार को कहना संभव नहीं याते इस रीति से संस्कार स्मृति नेत्र निरूपित है परंतु ಈಗ ಅವ್ರು ಏನು ಹೇಳ್ತಾರೆ ಆ ನೇತ್ರದಿಂದ ಆ ಸುಗಂಧದ ಜ್ಞಾನ ಹೆಂಗಾಗ್ತದೆ ನ್ಯಾಯಕ ರೀತಿಯಿಂದ ಮುಂದೀಗ ಹೇಳ್ತಾರೆ ಇದು ನಮ್ಗೆ ಪ್ರತ್ಯಕ್ಷ ಪ್ರಮಾಣದಾಗ ಅವರು
ಪ್ರತ್ಯಕ್ಷ ಎಲ್ಲ ಜ್ಞಾನೇಂದ್ರಿಯಗಳದು 5 ರೀತಿ ಹೆಂಗೆ ಜ್ಞಾನ ಆಗ್ತದೆ ಅದು ಹೇಳಿದರು. ಕೊನೆಗೆ ಲಾಸ್ಟ್ 5ನೇ 6ನೇ ಹೇಳಿ ನಿಮ್ಮಲ್ಲಿ ಅದ ನೋಡ್ರಿ, ಮನಸ್ಸಿಂದು ಪ್ರತ್ಯಕ್ಷ ಪ್ರಮಾಣದಾಗ 5 ಜ್ಞಾನೇಂದ್ರಿಯಗಳು ಮುಗಿದ ನಂತರ ಮನಸ್ಸು ಅದು 6ನೇ ಇಂದ್ರಿಯ. 5 ಜ್ಞಾನೇಂದ್ರಿಯ ಮುಗಿದ ನಂತರ 5ನೇ ಅಥವಾ 6ನೇ ಹೇಳಿಂಗ್ ಐತೆ ನೋಡಿ. ಮಾನಸ ಪ್ರತ್ಯಕ್ಷ ವಿಷಯದ್ರೆ ಇಲ್ಲಿ ನೀವೇನು ಬಟ್ಟೆ ಇಟ್ಟಿರ್ತಾಳೆ, ಬಟ್ಟೆ ಈ ಕಡೆ ಹಾಂ, ಅಲ್ಲಿ ಅವರು ಮೊದಲು ಏನಾಗ್ತದೆ ನಿಮ್ಗೆ ಹೇಳ್ತೇನೆ. ಮೊದಲು ಕಡೆ ನೋಡಿರಿ, ಅವರಲ್ಲಿ ಮನಸ್ಸೇ ಡೈರೆಕ್ಟ್ ಜ್ಞಾನ ಮಾಡ್ಕೊಳಕ್ಕೆ ಕಾರಣ. ಮನುಷ್ಯಗೆ ನೋಡು ಹೆಂಗೆ ನಮ್ಮಲ್ಲಿ ಆತ್ಮ ಎಲ್ಲ ಜ್ಞಾನಕ್ಕೆ ಕಾರಣ. ಆತ್ಮನಿಗೆ ನೋಡೋದು ಮತ್ತೊಂದು ಬೇರೆ ಯಾವುದೋ ಜ್ಞಾನ ಸ್ವರೂಪ ಇಲ್ಲ. ಸಿದ್ಧಾಂತ ಮತದಲ್ಲಿ ಆತ್ಮನೇ ಜ್ಞಾನ ಸ್ವರೂಪ, ಸ್ವಯಂ ಪ್ರಕಾಶ. ಆತ್ಮನನ್ನು ಪ್ರಕಾಶ ಮಾಡೋದು ಮತ್ತೊಂದು ಬೇರೆ ಯಾವುದಿಲ್ಲ. ಹಂಗೆ ಮನುಷ್ಯಗೆ ಪ್ರಕಾಶ ಮಾಡೋದು ಮತ್ತೊಂದು ಯಾವುದಿಲ್ಲ ಅವ್ರ ಮತದಲ್ಲಿ. ಇದು ಮನುಷ್ಯ ಆತ್ಮನಿಗೂ ಕೂಡ ತಿಳಿತೈತಿ, ಮನುಷ್ಯ ಆತ್ಮನನ್ನು ಕುಡಿತೈತಿ. ಮತ್ತು ಹೆಂಗೆ ಆಗ್ತದೆ ಈಗ ಆತ್ಮ ಮನುಷ್ಯನ ಮೊದಲು ಸಂಯೋಗ. ಈಗ ಮ್ಯಾಲೆ ಹೇಳಿದವ್ರು ರೀತಿ ಹೇಳ್ತಾರೆ. ಈಗ ಅವ್ರದ್ದು ರೀತಿನೇ ಹಿಂಗೆ ಪೈಲೆ ಅದ ಹೇಳ್ಯಾರ ಅವ್ರನ್ನೆಲ್ಲ. ಈಗ ಮೊದಲು ಆತ್ಮಂದು ಮನುಷ್ಯನ ಸಂಯೋಗ, ಮನುಷ್ಯನ ಸಂಯೋಗ ಆಯಿತು ಅಂದಮೇಲೆ ಮುಂದೆ ಆ ಮನುಷ್ಯಂದು ನೇತ್ರದ ಸಂಬಂಧ. ಮೊದಲು ಮನುಷ್ಯನ ಸಂಬಂಧ ಅಂದರೆ ಮನುಷ್ಯಂದು ಆತ್ಮದ ನೇತ್ರದೊಡನೆ ಸಂಬಂಧ. ಆವಾಗ ಇದು ಜ್ಞಾನ ಚಾಲು ಆಗ್ತದೆ. ಹಿಂಗೆ ಅವ್ರ ರೀತಿ ಈಗ ಹೇಳ್ತಾರೆ ಅವರು. ಮತ್ತು ಯಾವ ಕಾಲದಾಗ ಅವರು ಆತ್ಮ ಒಟ್ಟು 9 ಚತುರ್ದಶ ಗುಣ, ಆತ್ಮನಲ್ಲಿ ಚತುರ್ದಶ ಗುಣ ಹೇಳ್ಯಾರ. ಅದು ಸಂಸ್ಕಾರನೂ ಒಳಗದ ಗುಣ ಆತ್ಮನಲ್ಲಿ. ಆತ್ಮನಲ್ಲಿ ಇವು ಒಳಗೆ ಅವು ಗುಣಗಳು ಒಪ್ಪ್ಯಾರ ಆತ್ಮನಲ್ಲಿ. ಹಾಂ, ಹಿಂದೆ ಇದರಲ್ಲಿ ಅದರಲ್ಲಿ ಬರ್ತೈತೆ ಎಷ್ಟು ಗುಣಗಳು ಅದಾವೆ. ಹಾಂ, ಅಂದರೆ ಒಟ್ಟು ಆತ್ಮನಲ್ಲಿ ಇಷ್ಟು ಗುಣಗಳು ಅದಾವೆ ಅಂದಮೇಲೆ ಯಾವ ಕಾಲದಾಗ ಸುಗಂಧ ಗುಣ ಅದಲ್ಲ, ಸಂಸ್ಕಾರ ಅದಲ್ಲ, ಸಂಸ್ಕಾರ ಅದು ಗುಣಿಗೆ ಸಮವಾಯ ಸಂಬಂಧ. ಮನುಷ್ಯಂದು ಮೊದಲ ಸಂಬಂಧ, ಸಂಯುಕ್ತ ಸಂಬಂಧ. ನಂತರ ಮನುಷ್ಯಂದು ನೇತ್ರ ಸಂಬಂಧ, ನೇತ್ರ ನಿರೂಪಿತ ಸುಗಂಧಕ್ಕೆ ಆದಮೇಲೆ ಮತ್ತು ಆತ್ಮನಲ್ಲಿ ಸಂಸ್ಕಾರ ಗುಣ ಅದ. ಸಂಸ್ಕಾರ ಗುಣ ಹಾಂ, ಗುಣಿಗೆ ಸಮವಾಯ ಸಂಬಂಧ ಅಂತ ಹೇಳ್ತೇವೆ. ಗುಣಿಗೆ ಸಮವಾಯ ಸಂಬಂಧ ಅಂತ ಹೇಳ್ತೇವೆ. ಹಾಂ, ಅಂತ ಈ ರೀತಿಯಿಂದ ಅವ್ರದ್ದು ಪ್ರಕ್ರಿಯೆ ಅದ. ಈಗ ಅದೇ ಹೇಳ್ತಾರೆ ನೋಡಿ. ಅಲ್ಲಿ ಕೌನ್ಸ್ ಮಾಡಿರಿ. ಜಬ್ ಚಂದನ ಕಾ ಸಾಕ್ಷಾತ್ಕಾರ ಹೋವೆ, ಯಾವಾಗ ಚಂದನದು ಸಾಕ್ಷಾತ್ಕಾರ, ನೇತ್ರದಿಂದ ಚಂದನದ ಸಾಕ್ಷಾತ್ಕಾರ ಆಗೋದು. ತಬ ಮನ ಅವರ ಆತ್ಮಕ ಸಂಬಂಧ ಹೋಯ್ಕೆ, ಮನುಷ್ಯಂದು ಮೊದಲು ಆತ್ಮದ ಸಂಬಂಧ ಆಗ್ತದ. ಮನ ಅವ್ರ ನೇತ್ರಕ ಸಂಬಂಧ ಹೋಗಿ. ಮೊದಲೇ ಮನುಷ್ಯನ ನೇತ್ರ ಸಂಬಂಧ ಆಗಲ್ಲ. ಆತ್ಮ ಜ್ಞಾನ ಗುಣ ಉಳ್ಳವದನ, ಆತ್ಮ ಜ್ಞಾನ ಗುಣ ಉಳ್ಳವದನ. ಹಾಂ, ಅದೇ ಜ್ಞಾನ ಗುಣ ಉಳ್ಳವ. ಆದ್ದರಿಂದ ಆತ್ಮ ಮನುಷ್ಯನ ಸಂಯೋಗ ಆಗುತ್ತದೆ. ಮನುಷ್ಯನ ಸಂಯೋಗ ಆದಾಗ ಅವ ಜ್ಞಾನ ಗುಣ ಆತ್ಮನಲ್ಲಿ ಬರುತ್ತದೆ. ಒಂದು ಅದಕ್ಕೆ ಆತ್ಮ ಮನುಷ್ಯನ ಸಂಯೋಗ. ತದನಂತರ ಮನುಷ್ಯಂದು ನೇತ್ರದ ಸಂಬಂಧ. ಹಾಂ, ಆತ್ಮ ಸಂಬಂಧ ಮನವ್ರ ನೇತ್ರಕ ಸಂಬಂಧ ಹೋವೆ. ಈಗ ರೀತಿ ಹೇಳ್ತಾರೆ ನೋಡ್ರಿ, ನೆನಪಿಟ್ಕೊಳ್ಳಿ. ಯಾತೆ ಆತ್ಮ ಸಂಯುಕ್ತ ಅವ್ರದ್ದು ಹಿಂದೆ ಈಗ 6ನೇ ಫೀಡಿಂಗ್ ಹೇಳ್ಯಾರಲ್ಲ, ಇದು ಅಲ್ಲಿ ಹೇಳ್ಯಾರ ಅವರು ರೀತಿ. ಇದೇ ರೀತಿ ಎಲ್ಲ ಕಡೆ ಇರ್ತಾರೆ. ಆತ್ಮ ಸಂಯುಕ್ತ, ಮನ ಸಂಯುಕ್ತ, ಆತ್ಮಂದು ಮನುಷ್ಯನ ಸಂಯೋಗ, ಅಲ್ಲಿ ಮನುಷ್ಯಂದು ನೇತ್ರ ಸಂಯುಕ್ತ ನೇತ್ರಕ ಚಂದನ ಸೇ ಸಂಯೋಗ ಹೋವೆ. ಆ ಮನ ಇಂದ್ರಿಯದಿದು, ಮನಸ್ಸ ಇಂದ್ರಿಯದ ಹೌದಾ. ಆ ಮನುಷ್ಯಂದು ಅಂದರೆ ನೇತ್ರ ಸೇ युक्त चंदन से संयोग होवे. आत्म संयुक्त मन संयुक्त नेत्र का
ಮನಸ್ಸಿಂದು ಮತ್ತು ನೇತ್ರದ ಸಂಬಂಧ ಆದ್ಮೇಲೆ ಆ ನೇತ್ರದ್ದು ಚಂದ್ರನೊಡೆ ಸಂಯೋಗ ರೀತಿ ಗೊತ್ತೈತೆ ನಿಮ್ಮದು ಸಂಯೋಗವೇ इस रीति से मन आत्मा का संयोग ಒಂದು ಮೊದಲ ಮನಸ್ಸಿಂದು ಆತ್ಮ ಸಂಯೋಗ ಒಂದು ತದನಂತರ ಮನಸ್ಸಿಂದು ನೇತ್ರ ಸಂಯೋಗ ಎರಡು चंदन साक्षात्कार का हेतु है चंदन साक्षात्कार का कारण ತಿಳ್ತಿರಿ ಯಾವ ನಮ್ಮ ಸರಳ ಅಂತರ್ಗತ ವೃತ್ತಿ ನೇತ್ರದ್ವಾರ ಹೋಯಿತು ವೃತ್ತಿ ಆವರಣ ಭಂಗ ಮಾಡ್ತು ವೃತ್ತಿ ಘಟ ಅಂತ ತಿಳಿದ ಹೆಂಗೆ ಹೇಳ್ತೇವಲ್ಲ ಹಂಗೆ ಅವರು ಆತ್ಮ ಮನಸ್ಸಿನ ಮೊದಲು ಸಂಯೋಗ ಆಗಬೇಕು आत्म संयुक्त मन संयुक्त नेत्र से चंदन व्यक्ति का साक्षात्कार होवे है चंदन साक्षात्कार का हेतु है जिस काल में आत्म संयुक्त मन का नेत्र से संयोग होवे आत्म संयुक्त मनसिंदु नेत्रदोड़ने संयोग आगोदो तिस काल में सुगंध की ಸುಗಂಧನಿಕೆ ಅಷ್ಟೇನು ಇದಿಲ್ಲ ಈಗ ಭಾಳ ಸುಗಂಧ ಇಲ್ಲ ಒಂದೇ ಅದು ಸುಗಂಧ ಚಂದ ನ ಅದಲ್ಲ ಹಾಂ ಅದಕ್ಕೆ ನ ತೆಗಿಬೇಕಂತ ಅನೇಕಿಲ್ಲ ಆ ಕಾಲದಲ್ಲಿ ಸುಗಂಧಕ್ಕೆ ಸ್ಮೃತಿ ಅಥವಾ ಸುಗಂಧಕ್ಕೆ ಸಂಸ್ಕಾರ ಆತ್ಮ ಮೇ ಸಮವಾಯ ಸಂಬಂಧ ಸೇ ಹೈ ಇದು ನಿಮಗೆ ಸಂಸ್ಕಾರ ಆತ್ಮನಲ್ಲಿ ಸಮವಾಯ ಸಂಬಂಧ ಗುಣಗುಣಿಗೆ ಸಮವಾಯ ಸಂಬಂಧ ಗುಣಗುಣಿಗೆ समाज संबंध आत्मा गुणी सुगंधित गुण आत्म संयुक्त मन का नेत्र संयोग हो किस काल में सुगंध की स्मृति होवे सुगंध और अलौकिक संबंध स्मृति आता चढ़े ಮೊದಲೇ हाँ स्मृति अथवा सुगंध के संस्कार आत्मा में समाज तिनका स्मृति का अथवा संस्कार विषय सुगंध है स्मृति अथवा संस्कार का विषय सुगंध है ರೀತಿ ಅವರು ಯಾತೆ ಸ್ವ ಅಂದರೆ ನೇತ್ರ ಸಂಯುಕ್ತ ಮನ ಸಂಯುಕ್ತ ಆತ್ಮ ಸಮವೇತ ಸ್ಮೃತಿ ಜ್ಞಾನ ಜ್ಞಾನ ಅಂದರೆ ಸ್ಮೃತಿ ಜ್ಞಾನ ಸ್ಮೃತಿ ಒಂದು ಬರ್ಕೋರಿ ಸ್ವ ಸಂಯುಕ್ತ ಮನ ಸಂಯುಕ್ತ ಆತ್ಮ ಸಮವೇತ ಸ್ಮೃತಿ ಜ್ಞಾನ ಈ ಜ್ಞಾನ ಲಕ್ಷಣ ನಾವು ಹೇಳ್ತೀವಲ್ಲ ಆತ್ಮನ ಕಳೆದು ಮಾತಾಡಬೇಕು ಮೊದಲು ಆತ್ಮನ ಕಳೆದು ಮಾತಾಡಬೇಕು ಸಾಮಾನ್ಯ ಲಕ್ಷಣ ಹೇಳಕತ್ತೆ ಸಾಮಾನ್ಯ ಲಕ್ಷಣ ಹೇಳ್ತೀವಲ್ಲ ಅವ್ರ ವಿಷಯ ಕಳೆದು ಮಾತಾಡ್ಬೇಕಂತ ಜ್ಞಾನ ಲಕ್ಷಣ ಹೇಳ್ಬೇಕಾದ್ರೆ ಆತ್ಮನ ಕಳೆದು ಮಾತಾಡಬೇಕು ಹಾಂ ಆತ್ಮ ಜ್ಞಾನಗಳನ್ನು ಉಳ್ಳವ ತೀತಿ ನಿಮಗೀಗ ಸ್ವಸಂಯುಕ್ತ ಮನ ಸಂಯುಕ್ತ ಆತ್ಮ ಸಮವೇತ ಜ್ಞಾನ ಅಂದರೆ ಸ್ಮೃತಿ ಜ್ಞಾನ अथवा स्वसंयुक्त मन संयुक्त आत्म समेत संस्कार चंदन के सुगंध में है कायते याकंदरे स्वशब्द में नेत्र का ग्रहण है ಅದರದೇ ಹಾಂ ಸ್ವಶಬ್ದದಿಂದ ಏನ್ರಿ ನೇತ್ರ ಗ್ರಹಣ ಮಾಡಿರಿ तासे आ नेत्र से संयुक्त कहिए संयोग वाला मन है तासे ता मन से संयुक्त कहिए संयोग वाला आत्मा है गुणी आत्मा गुणी तामे आ आत्मನಲ್ಲಿ ಸಮವೇತ ಕೈಯೇ ಸಮವಾಯ ಸಂಬಂಧ ಸೇ ಅಲ್ಲಿ ಕಾದನ ದುರ್ಲ ವೃತ್ತಿ ಅಂದರೆ ಇರುವುದು ಸಮವಾಯ ಸಂಬಂಧದಿಂದ ಇರುವಂಥ ವೃತ್ತಿಕ ಅಂದರೂ ಬರ್ತದೆ ಇರುವಂಥದ್ದು ಹಾಂ ಸಮವಾಯ ಸಂಬಂಧ ಇರುವ ಸುಗಂಧಕ್ಕೆ ಸ್ಮೃತಿ ಸುಗಂಧದ ಸ್ಮೃತಿ ಆಗ್ತದ ಗುಣ ಹಾಂ ಈ ಚೈತನ್ಯ ಅದು ರೀತಿ ಅವ್ರದ್ದು ಹೆಂಗೆ ಸುಗಂಧದ ಸ್ಮೃತಿ ಆಗ್ತದೆ ಗೊತ್ತಾಯ್ತೇನೆ हाँ सुगंध का संस्कार भी समवाय संबंध से आत्मवृत्ति है सुगंधदू संस्कार ಕೂಡ ಹಾಂ ಸಮವಾಯ ಸಂಬಂಧದಿಂದ ಆತ್ಮನಲ್ಲಿ ಇರುತ್ತದೆ ಯಾತೆ ನೇತ್ರ ಸಂಯುಕ್ತ ಮನ ಸಂಯುಕ್ತ ಆತ್ಮ ಸಮವೇತ ಸ್ಮೃತಿ ಜ್ಞಾನ नेत्र संयुक्त मन संयुक्त आत्म समवेत संस्कार संस्कार ಎರಡೆರಡು ಸಾರಿ ಬಂದು ಅಂದ್ರೆ ತಿಳ್ಕೊಬೇಕಟ್ಟೆ ಧರ್ಮೇಂದ್ರ ಸ್ಮೃತಿ ಒಪ್ಪಿಲ್ಲ ವೇದಾಂತಿ ಪೈಕಿನೇ ಆದರೂ ಸ್ಮೃತಿ ಒಪ್ಪಿಲ್ಲ ಮುಂದೆ ಇದು ಶಬ್ದ ಪ್ರಮಾಣದಾಗ ಒಂದು ಎರಡು ಅಂದರೆ ವೇದಾಂತಿ
ಮತ್ತು ಇಬ್ಬರು ವೇದಾಂತಿಗಳಾದ್ರೆ ಆದರೂ ಸಂಸ್ಕಾರ ಸ್ಮೃತಿ ಹಿಂಗೆ ಒಪ್ಪಣದಿಂದ ಒಂದು ಹೆಡಿಂಗ್ ಯಾವ್ದು ಹಾಂ ವೇದಾಂತ ಪರಿಭಾಷಾ ಅಂದರೆ ಸ್ಮೃತಿ ಒಪ್ಪಿಲ್ಲ ಸಂಸ್ಕಾರ ಒಪ್ತಾನೆ ಸಂಸ್ಕಾರ ಐತೆ ಸ್ಮೃತಿ ಐತೇನಿಲ್ಲ ಅಂತ ಹಿಂಗೆ ಅದು ಹಿಂದೆ ಹೇಳ್ತೀನಿ ಅದು ಹೆಡಿಂಗ್ ಓದಿದ್ರೆ ತಿಳಿತಾನೆ ಏನು ಹೇಳೋದು आत्मसमय स्मृति ज्ञानारे ಆಗಲಿ ಸಂಸ್ಕಾರರೇ ಆಗಲಿ ಹಾಂ ಈ ದೋನು ನೇತ್ರ ನಿರೂಪಿತ ಹೈ ಎರಡು ಹೆಂಗಿದ್ದಾವೆ ನೇತ್ರ ನಿರೂಪಿತ ಮಾಡಿ ತೋರಿಸಿದ್ರೆ ನೋಡಿ ಇಲ್ಲಿ ತನಕ ನೇತ್ರ ಇಲ್ಲಿ ನಡ್ಬರ್ಕ ನೇತ್ರ ನಿರೂಪಿತ ಸೋಡೂನ್ ಅಂದಿರು ಬಿಟ್ಟರೆ ಘಟ ನಿರೂಪಿತ ಪಟ ನಿರೂಪಿತ ಅದಲ್ಲ ಸ್ಮೃತಿ ಸಂಸ್ಕಾರ ನಿರೂಪಿತ ಹೋಯಿತು ನೇತ್ರ का संबंध संभवे ಬಿಟ್ಟರೆ ನೇತ್ರ ನಿರೂಪಿತ ಹೈ ಅದಕ್ಕೆ ಚಂದನ ಇದು ಇಟ್ಟು ರೀತಿ ತೋರಿಸಿದ್ರಿ ಇದು ಏನು ಸಿದ್ಧ ಆಯಿತು ದೋನು ನೇತ್ರ ನಿರೂಪಿತ ಹೈ ಸಿದ್ಧ ಮಾಡಿ ತೋರಿಸಿದ್ರು ಅವರು ತೀರ್ಥ ನೇತ್ರ ನಿರೂಪಿತ ಹೈ ಹಾಂ ನೇತ್ರ ಸುಗಂಧಿ ಚಂದನಂ ಏಕೀ ಜ್ಞಾನ ಹೈ ಏಕೀ ಜ್ಞಾನ ಹೈ ಯಾರಿಗೆ ಸುಗಂಧ ಅನುಭವದ ಜ್ಞಾನದಿಂದ ಅವರಿಗೆ ಅಂತದೆ ಇಲ್ಲಂದ್ರೆ ಇಲ್ಲ ಈ ಅನ್ವಯ ವ್ಯತಿರೇಕದಿಂದನೂ ಕೂಡ ಕೇವಲ ಸ್ವತಂತ್ರನೇ ಸ್ಮೃತಿ ಸಂಸ್ಕಾರ ಕಾರಣ ಹೇಳಿದರೆ ಯಾನಪದಿ ಹೇಳಿದರು ಅವರು ಮತ್ತು ಬರೀ ನೇತ್ರ ಬಿಟ್ಟರೆ ಏನಾಗ್ತದೆ ಅದನ್ನು ಹೇಳಿದರು ಅದಕ್ಕೆ ಸುಗಂಧಿ ಚಂದನಮ ಈ ಸುಗಂಧ ಅಂಶದಲ್ಲಿ ನೇತ್ರ ನಿರೂಪಿತ ಹೆಂಗೆ ಆಗ್ತದೆ ಅಂದ್ರೆ ರೀತಿ ಹೇಳಿದ್ರು ನೋಡಿ ಆತ್ಮ ಮನಸ್ಸಿನ ಸಂಯೋಗ ಮನ ಸಂಯೋಗ ನೇತ್ರ ಆ ನೇತ್ರ ಸಂಬಂಧ ಚಂದನದೊಡನೆ ಆದರೂ ಆ ಸುಗಂಧ ಸಂಸ್ಕಾರ ಗುಣ ಆತ್ಮನಲ್ಲಿ ಗುಣಗುಣಿ ಸಮವಾಯ ಸಂಬಂಧ ಆದ್ದರಿಂದ ನೇತ್ರ ನಿರೂಪಿತ ಹೆಂಗೆ ಆಗ್ತದ ಇದು ತಿಳಿಸ್ಕೊಟ್ರು ಆಯ್ತಾ ದೋನು ನೇತ್ರ ನಿರೂಪಿತ ಆಗಿ ಈಗ ನಮ್ಮಿಂದ ನೇತ್ರ ನಿರೂಪಿತ ಹೆಂಗದಲ್ಲ ಅದು ಮತ್ತು ಸ್ವಲ್ಪ ವಿಷಯ ಬೇರೆ ಸಂಬಂಧ ಹೇಳ್ತಾರೆ ಅದು ನಾಳೆ ನೋಡೋಣ ನಾಳೆಗೆ ಎರಡು ಮುಗಿತವೆ